ಬೇಸಿಗೆಯ ಕಾಲ. ಬಹಳಷ್ಟು ಸೆಕೆ ಇತ್ತು. ತಿಮ್ಮ ಕಾಡಿನಲ್ಲಿ ನಡೆಯುತ್ತಾ ಇದ್ದ. ನಡೆದು ಆಯಾಸವಾಗಿತ್ತು. ಏನು ಮಾಡೋದು, ತುಂಬ ಆಯಾಸ. ಅಷ್ಟರಲ್ಲಿ ನಿಂಗ ತನ್ನ ಕುದುರೆಯನ್ನು ಏರಿಕೊಂಡು ಆ ದಾರಿಯಲ್ಲಿ ಬರ್ತಾ ಇದ್ದ. ತಿಮ್ಮ ನಿಂಗನನ್ನು ಕೇಳಿದ, ನಿಂಗ, ತುಂಬ ಸೆಕೆಯಾಗಿದೆ, ತುಂಬ ಬಾಯಾರಿಕೆಯಾಗಿದೆ, ತುಂಬ ಆಯಾಸಗೊಂಡಿದ್ದೇನೆ. ನಾನು ಈ ಕುದುರೆಯನ್ನೇರಿ ಹೋಗಲು ನಿನಗೆ ಬಾಡಿಗೆಯನ್ನು ಕೊಡ್ತೇನೆ. ನಿಂಗ ಒಪ್ಪಿಕೊಂಡ. ಆಯಿತು, ನಿನ್ನ ಕಷ್ಟವನ್ನು ನೋಡಿದರೆ ನನಗೂ ಸಹಿಸಲಿಕ್ಕೆ ಸಾಧ್ಯವಿಲ್ಲ, ಅಯ್ಯೋ ಅನ್ನಿಸ್ತದೆ. ಬಾಡಿಗೆ ಕೊಡ್ಬೋದು, ತೆಗೆದುಕೋ ಕುದುರೆಯನ್ನು ಎಂದು ತಿಮ್ಮನಿಗೆ ಕುದುರೆಯನ್ನು ಬಿಟ್ಟು ಕೊಡ್ತಾನೆ. ತಿಮ್ಮ ಕುದುರೆಯನ್ನು ಏರಿ ಹೋಗ್ತಾನೆ. ನಿಂಗ ನಡೆದು ಹೋಗ್ತಾನೆ. ಸ್ವಲ್ಪ ದೂರ ಹೋದ ಮೇಲೆ ಬಾಯಾರಿಕೆ ಆಗ್ತದೆ ತಿಮ್ಮನಿಗೆ. ಸೆಕೆ ಬಹಳ, ನಿಲ್ಲಿಕ್ಕೂ ಆಗೋದಿಲ್ಲ, ಎಲ್ಲೂ ನೆರಳಿಲ್ಲ, ಏನು ಮಾಡೋದು ಅಂತ ತಿಮ್ಮ ಆ ಕುದುರೆಯ ನೆರಳಿನಲ್ಲಿ ಕುಳಿತು ಬಿಡ್ತಾನೆ. ಅಷ್ಟು ಹೊತ್ತಿಗೆ ಈ ನಿಂಗ ನಡೆಯುತ್ತಾ ಬಂದವನು ತಿಮ್ಮನಿಗೆ ಹೇಳ್ತಾನೆ, ತಿಮ್ಮ, ನನಗೂ ಭಾಳ ಸೆಕೆಯಾಯಿತು. ಆ ಕುದುರೆಯ ನೆರಳಿನಲ್ಲಿ ನೀನು ಕುಳಿತಿದ್ದೀಯಲ್ಲ, ನನಗೂ ಸ್ವಲ್ಪ ಜಾಗ ಬಿಡು, ನಾನು ಕುಳಿತುಕೊಳ್ಳುತ್ತೇನೆ ಎಂದ. ಆಗ ತಿಮ್ಮ ಏನು ಹೇಳ್ತಾನೆ, ಇಲ್ಲ, ನಾನು ನಿನಗೆ ಬಾಡಿಗೆ ಕೊಟ್ಟಿದ್ದೇನೆ. ಬಾಡಿಗೆ ಕೊಟ್ಟ ಕುದುರೆ ನನ್ನದಾಯಿತು, ಹಾಗಾಗಿ ನೀನು ಕುಳಿತುಕೊಳ್ಳುವಂತಿಲ್ಲ ಎಂಬುದಾಗಿ ಅವನಿಗೆ ಹೇಳಿಬಿಡ್ತಾನೆ. ಆಗ ನಿಂಗನಿಗೆ ಬೇಸರವಾಗ್ತದೆ. ತಾನು ಸಹಾಯ ಮಾಡದೆ ಹೋಗಿ ಈ ರೀತಿ ಆಯ್ತಲ್ಲ ಎಂದು ತಿಳಿತಾನೆ ಮತ್ತು ಬುದ್ಧಿವಂತಿಕೆಯಿಂದ ಹೇಳ್ತಾನೆ, ಆಯಿತು ತಿಮ್ಮ, ನಾನು ನಿನಗೆ ನನ್ನ ಕುದುರೆಯನ್ನು ಬಾಡಿಗೆಗೆ ಕೊಟ್ಟಿದ್ದೇನೆ ಹೊರತು ಕುದುರೆಯ ನೆರಳು ನಿನಗೆ ಸಂಬಂಧಿಸಿಲ್ಲ ಎಂದು ಹೇಳ್ತಾನೆ. ಆಗ ಇಬ್ಬರೂ ಜಗಳವಾಡಲು ಪ್ರಾರಂಭಿಸುತ್ತಾರೆ. ತನಗೆ ಕುಳಿತುಕೊಳ್ಳಲು ಅವಕಾಶ ಕೊಡಬೇಕು ಅಂಥೇಳಿ ತಿಮ್ಮ ಕೊಡಲಾರೆ ಎಂದು ನಿಂಗ ಜಗಳವಾಡುತ್ತಾ ಕೆಲವು ಸಮಯ ಕಳೀತಾ ಹಿಂದಿರುಗಿ ನೋಡುತ್ತಾರೆ. ಆ ಕುದುರೆ ತನ್ನಷ್ಟಕ್ಕೆ ತಾನು ಎಲ್ಲಿಯೂ ಓಡಿ ಹೋಗಿರುತ್ತದೆ. ಇದು ಇಬ್ಬರ ಜಗಳದಿಂದ ಮೂರನೆಯವನಿಗೆ ಆದಂತಹ ಲಾಭ. ಇದನ್ನು ತಿಳಿದುಕೊಳ್ಳಬೇಕು. ಇಂಥ ಕಥೆಗಳನ್ನು ಕೇಳುವುದರಿಂದ ನಾವು ಹೇಗೆ ಬದುಕಬೇಕು ಎಂಬತಕ್ಕಂಥ ನೀತಿಯನ್ನು ಈ ಕಥೆಗಳು ಹೇಳುತ್ತವೆ ಅಂತ ಹೇಳ್ತಾ, ವಿ ಎನ್ ಭಾಗವತ್, ಬರಬಳ್ಳಿ.